ಇನ್ನು ಬೆಳಗಾವಿ ಜನರಿಗೆ ಕಾದಿದೆ ಅತಿ ದೊಡ್ಡ ಶಾಕ್. ಇಡಕಲ್ ಡ್ಯಾಂನಲ್ಲಿ ನೀರು ಕಮ್ಮಿ ಇದೆ, ಎಚ್ಚರವಾಗ್ತಾ ಇದ್ದಾರೆ ಈಗ ಜನ. ಕಳೆದ ಬಾರಿಗಿಂತ ಹೆಚ್ಚು ಖಾಲಿಯಾದ ಇಡಕಲ್ ಡ್ಯಾಂ. ಇನ್ನು ಇಡಕಲ್ ಡ್ಯಾಂನಲ್ಲಿ ನೀರು ಕಮ್ಮಿ ಇದೆ, ಎಚ್ಚರ. ಕಳೆದ ಬಾರಿಗಿಂತ ಹೆಚ್ಚು ಖಾಲಿಯಾದ ಇಡಕಲ್ ಜಲಾಶಯ. ಮುಖ್ಯವಾಗಿ ಕುಡಿಯುವುದಕ್ಕೆ ಜನರಿಗೆ ಹಾಹಾಕಾರ ಹೆಚ್ಚಾಗಿದೆ. 49 TMC ಸಾಮರ್ಥ್ಯದ ಈ ಒಂದು ಕಳೆದ ವರ್ಷ ಈ ಸಮಯದಲ್ಲಿ 25 TMC ನೀರಿನ ಸಂಗ್ರಹವನ್ನು ಮಾಡಲಾಗಿತ್ತು. ಆದರೆ ಈ ಬಾರಿ ಕೇವಲ 20 TMC ನೀರು ಇದೆ. ಸೊ ಆ ಒಂದು ಕಾರಣದಿಂದ ಸಾಕಷ್ಟು ಕಳೆದ ವರ್ಷಕ್ಕಿಂತ ಈಗಾಗಲೇ 4 TMC ನೀರು ಕಡಿಮೆ ಸಂಗ್ರಹ ಆಗಿದೆ. ಬೆಳಗಾವಿ ಸೇರಿ ಹಲವೆಡೆ ನೀರಿನ ಅಭಾವ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇಡಕಲ್ ಜಲಾಶಯದಲ್ಲಿ ನೀರಿನ ಮಟ್ಟ ತೀವ್ರ ಕುಸಿತಗೊಳ್ತಾ ಇದೆ. ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಬೆಳಗಾವಿ ಜನರಿಗೆ ಕಾದಿದೆ ಒಂದು ಅತಿ ದೊಡ್ಡವಾದಂತಹ ಶಾಕ್. ಮುಖ್ಯವಾಗಿ ಇಡಕಲ್ ಡ್ಯಾಂನಲ್ಲಿ ನೀರು ಕಮ್ಮಿ ಆಗ್ತಾ ಇರುವಂತಹ ಕಾರಣದಿಂದಾಗಿ ಜನರು ಆತಂಕಕ್ಕೆ ಈಡಾಗ್ತಾ ಇದ್ದಾರೆ. ಈಗಾಗಲೇ ಕಳೆದ ಬಾರಿಗಿಂತ ಹೆಚ್ಚು ಖಾಲಿ ಆಗ್ತಾ ಇದೆ ಇಡಕಲ್ ಜಲಾಶಯ. ಈಗಾಗಲೇ 48 TMC ಸಾಮರ್ಥ್ಯದ ಇಡಕಲ್ ಜಲಾಶಯ ಈಗ ಕಳೆದ ಬಾರಿ ಈ ಸಮಯದಲ್ಲಿ 25 TMC ನೀರಿನ ಸಂಗ್ರಹವನ್ನು ಹೊಂದಿತ್ತು. ಆದರೆ ಈ ಬಾರಿ ಕೇವಲ 20 TMC ನೀರು ಇದೆ. ಆದ್ದರಿಂದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ವರ್ಷ 4 TMC ನೀರು ಕಡಿಮೆ ಸಂಗ್ರಹವಾಗಿದೆ. ಸೊ ಆ ಒಂದು ಕಾರಣದಿಂದ ಜನರೆಲ್ಲರೂ ಆತಂಕಕ್ಕೆ ಒಳಗಾಗಿದ್ದಾರೆ. ಬೆಳಗಾವಿ ಸೇರಿ ಹಲವೆಡೆ ನೀರಿನ ಅಭಾವ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇಡಕಲ ಜಲಾಶಯದಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಕುಸಿತಾ ಇದೆ. ಇನ್ನು ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇದರಿಂದ ಬೆಳೆಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ತೊಂದರೆ ಆಗುವಂಥದ್ದು ಮತ್ತು ನೀರಿನ ಅಭಾವ ಹೆಚ್ಚಾಗುವಂಥದ್ದು ಎಲ್ಲವನ್ನೂ ಕೂಡ ಕಾಣಬಹುದು. ಸೊ ಆ ಒಂದು ಕಾರಣದಿಂದಾಗಿ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಏಪ್ರಿಲ್ ವೇಳೆಗೆ ನೀರಿನ ತೀವ್ರ ಅಭಾವ ತಲೆದೋರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬೆಳಗಾವಿ ನಗರ, ಗೋಕಾಕ ಆಗಿರ್ಬೋದು, ಮೂಡಲಗಿ, ಬಾಗಲಕೋಟೆ, ಮುಧೋಳ ಮತ್ತು ಹುಕ್ಕೇರಿ ಸೇರಿ ಹಲವು ಪಟ್ಟಣಗಳು ಮತ್ತು ಗ್ರಾಮಗಳಿಗೆ ಕುಡಿಯುವ ನೀರಿಗೆ ಆತಂಕ ಎದುರಾಗ್ತಾ ಇದೆ.